ಇವತ್ತಿನ ಪಾಯಿಂಟ್ ಆಫ್ ವ್ಯೂನ ಎರಡನೇ ವಿಚಾರಕ್ಕೆ ನಾವು ಹೋಗೋದಾದ್ರೆ, ನಿಮ್ಗೆಲ್ರಿಗೂ ಗೊತ್ತಿದೆ ಮಹಾರಾಷ್ಟ್ರ ಚುನಾವಣೆ, ವಿಧಾನಸಭೆ ಚುನಾವಣೆ ಆಯ್ತು. ಅದಾದ ನಂತರದಲ್ಲಿ ಲೋಕಸಭೆ ಚುನಾವಣೆ 2024, 2023ರ ವಿಧಾನಸಭೆ ಚುನಾವಣೆ ಮತ್ತು 2024ರ ಲೋಕಸಭೆ ಚುನಾವಣೆಗೆ ಅಂತರ 6 ತಿಂಗಳಿತ್ತು. ಈ 6 ತಿಂಗಳ ಅಂತರದಲ್ಲಿ ಅಲ್ಲಿ ಸುಮಾರು 50 ಲಕ್ಷ, 49 ಲಕ್ಷ, ಹತ್ತತ್ರ 50 ಲಕ್ಷ ಮತದಾರರ ಪ್ರಮಾಣ ಹೆಚ್ಚಾಗಿತ್ತು. ಇದು ಇಂಪಾಸಿಬಲ್, ಸಾಧ್ಯನೇ ಇಲ್ಲದೆ ಇರೋ ರೀತಿಯ ಮತ ಹೆಚ್ಚಳ. ಅದರ ಜೊತೆಗೆ ಅಲ್ಲಿ ಸಂಜೆ 5-6 ಗಂಟೆ ವೇಳೆಗೆ ತೋರಿಸಿದಂತ ಮತ ಪ್ರಮಾಣ ಏನಾಯ್ತು ಅಂದ್ರೆ ಚಲಾವಣೆಯಾದ ಮತಗಳು, ಆ ನಂತರ 11 ಗಂಟೆಗೆ ಅಂತಿಮವಾಗಿ ಚುನಾವಣಾ ಆಯೋಗ ಪ್ರಕಟ ಮಾಡ್ತಲ್ಲ ಎಷ್ಟು ಪರ್ಸೆಂಟ್ ಆಗಿದೆ ಮತ್ತು ಎಷ್ಟು ಜನ ಅಂತ ಪ್ರಕಟ ಮಾಡ್ತಲ್ಲ ಎಷ್ಟಾಗಿದೆ ಅಂತ, ಅದು ಸಂಬಂಧವೇ ಅಂದ್ರೆ ಒಂದ್ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಸಾಧ್ಯ ಆಗೋದೇ ಇಲ್ಲ ಆ ತರದ ಅಂಕಿಅಂಶಗಳನ್ನ ಆಯೋಗ ಬಿಡುಗಡೆ ಮಾಡ್ತು. ಹಾಗಾಗಿನೇ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಇಲ್ಲಿ ತನಕ ಮಹಾರಾಷ್ಟ್ರ ಚುನಾವಣೆಯನ್ನು ಒಪ್ಕೊಂಡಿಲ್ಲ. ಅದೇ ರೀತಿ ಹರಿಯಾಣ ವಿಧಾನಸಭೆ ಚುನಾವಣೆಯನ್ನು ಒಪ್ಕೊಂಡಿಲ್ಲ. ಮಹಾರಾಷ್ಟ್ರದಲ್ಲಿ ಮತ ಕಳುವು ಆಗಿದೆ, ಚುನಾವಣಾ ಅಕ್ರಮ ನಡೆದಿದೆ, ಇಡೀ ಚುನಾವಣೆಯನ್ನೇ ಕದಿಯಲಾಗಿದೆ ಅನ್ನೋದು ಕಾಂಗ್ರೆಸ್ನ ಆರೋಪ. ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಕಳೆದ 2 ದಿನಗಳ ಹಿಂದೆ ರಾಹುಲ್ ಗಾಂಧಿ ಅವರು ಇನ್ನೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಕರ್ನಾಟಕದ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಒಂದು ಕ್ಷೇತ್ರದಲ್ಲಿ ಈ ತರದ ಮತವನ್ನ ಕದಿಯಲಾಗಿರೋದು, ಚುನಾವಣೆ ಅಕ್ರಮ ಮಾಡಿರೋದು, ಆಯೋಗದಿಂದಲೇ ಅದಾಗಿರೋದು ನಮ್ಮ ಅಧ್ಯಯನದಲ್ಲಿ ಸಾಬೀತಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. 6 ತಿಂಗಳಿಂದ ಎಲ್ಲ ಮತದಾರರ ಪಟ್ಟಿ ಮತ್ತು ಸ್ಲಿಪ್ಗಳು ಏನಿದೆ ಅದೆಲ್ಲವನ್ನ ಡಿಜಿಟಲೀಕರಣ ಮಾಡಿ ನಾವು ಒಂದು ಕೂಲಂಕುಷವಾದ ಅಧ್ಯಯನವನ್ನ ಮಾಡಿದೀವಿ 6 ತಿಂಗಳ ಅವಧಿಯಲ್ಲಿ. ಈ ಅಧ್ಯಯನದಲ್ಲಿ ಚುನಾವಣಾ ಆಯೋಗವೇ ಅಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಸಾಬೀತಾಗಿದೆ. ನಮ್ಮ ಅಧ್ಯಯನದಲ್ಲಿ 100ಕ್ಕೆ 100 ಇಲ್ಲಿ ಅಕ್ರಮ ನಡೆದಿದೆ ಅಂತ ಅವರು ಬಹಳ ವಿಶ್ವಾಸದಿಂದ ಮತ್ತು ಅಷ್ಟೇ ಖಚಿತತೆಯಿಂದ ಹೇಳ್ತಾ ಇದ್ದಾರೆ. ಇದನ್ನ ಅವರು ತಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಬರ್ಕೊಂಡಿದ್ದಾರೆ. ಕೆಲವೇ ದಿನಗಳಲ್ಲಿ ಹೇಗೆ ನಡೆದಿದೆ ಮತ್ತು ತಾವು ಯಾವ ರೀತಿ ಮಾಹಿತಿಯನ್ನ ಕಲೆ ಹಾಕಿದ್ವಿ, ಯಾವ ತರದ ಅಧ್ಯಯನವನ್ನ ನಡೆಸಿದೀವಿ ಅನ್ನೋದರ ಸಂಪೂರ್ಣ ವಿವರವನ್ನ ಆಯೋಗಕ್ಕೂ ಕೊಡ್ತೀವಿ, ದೇಶದ ಜನರ ಮುಂದೇನೂ ಇರ್ತೀವಿ ಅಂತ ಹೇಳಿದ್ದಾರೆ. ಇದೀಗ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಈ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗೇನಾದ್ರೂ ಅಕ್ರಮ ಮಾಡಿದ್ರೆ ನೀವ್ ಹೇಗೆ ಅಧಿಕಾರಕ್ಕೆ ಬರ್ತಿದ್ರಿ ವಿಧಾನಸಭೆ ಚುನಾವಣೆಯಲ್ಲಿ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳು ಮತ್ತು ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ. ದೆಹಲಿಯಲ್ಲಿ ಇರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಅಕ್ರಮ ನಡೆದಿರೋದು ನಿಜ, ನಮಗದು ಗೊತ್ತಾಗಿದೆ ಮತ್ತು ಈ ತರದ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಿದೆ ಅಂತ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಸಹೋದರ ಡಿಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು. ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರಿದ್ರು, ಅವರ ಎದುರು ಅವ್ರು ಸೋತಿದ್ರು. ಇಲ್ಲಿ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಕೂಲಂಕುಷವಾಗಿ, ಅಕ್ರಮ ನಡೆದಿರೋದು ಗೋಲ್ಮಾಲ್ ಅನ್ನೋ ಪದವನ್ನ ಬಳಸಿದ್ದಾರೆ, ಗೋಲ್ಮಾಲ್ ಆಗಿದೆ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಿರೋದೇನಂದ್ರೆ ಅರ್ಹ ಮತದಾರರನ್ನ ಪಟ್ಟಿಯಿಂದ ತೆಗೆದು ಹಾಕಿದ್ದಾರೆ, ಅನರ್ಹ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸಿದ್ದಾರೆ, ಹಾಗಾಗಿನೇ ಇಷ್ಟು ಸ್ಥಾನವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಅಂತ. ಇದು ಚುನಾವಣೆಯ ಫಲಿತಾಂಶ ಪ್ರಕಟ ಆಗುವಾಗ ಮತ್ತು ಚುನಾವಣೆ ನಡೆದಾಗ್ಲೂ ನಮ್ಗೆ ಆರೋಪ ಕೇಳಿ ಬಂದಿತ್ತು, ಕಾಂಗ್ರೆಸ್ ಆರೋಪ ಮಾಡಿತ್ತು. ಉದಾಹರಣೆಗೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರವನ್ನ ತಗೊಂಡ್ರೆ ಇಲ್ಲಿ ಬಿಜೆಪಿಯಿಂದ PC ಮೋಹನ್ 3 ಬಾರಿ ಗೆದ್ದಿದ್ರು, 4ನೇ ಬಾರಿ ಅವರು ಕಣದಲ್ಲಿದ್ರು. ಅಲ್ಲಿ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ರು. ಶಿವಾಜಿ, ಅಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಇಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ವ್ಯಾಪ್ತಿಗೆ. ಅದು ಸರ್ವಜ್ಞ ನಗರ, ಹಾಗೇನೆ CV ರಾಮನ್ ನಗರ, ಜೊತೆಗೆ ಮಹದೇವಪುರ, ಶಿವಾಜಿನಗರ ಇವೆಲ್ಲವೂ ಬರ್ತವೆ. ಶಿವಾಜಿನಗರದಲ್ಲಿ ಮತದಾರನ ಪಟ್ಟಿಯಿಂದ ತೆಗೆಯಲಾಗಿದೆ ಅಂತ ಆರೋಪ ಕೇಳಿ ಬಂದಿತ್ತು. ಜೊತೆಗೆ ಫಲಿತಾಂಶದ ದಿನ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಇನ್ನೇನ್ ಗೆದ್ದೇ ಬಿಟ್ರು ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅನ್ನೋ ರೀತಿಯಲ್ಲಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅವರು ಸೋತ್ ಹೋದ್ರು. ಇದ್ರ ಬಗ್ಗೆ ಅನುಮಾನವನ್ನ ಕಾಂಗ್ರೆಸ್ ವ್ಯಕ್ತಪಡಿಸಿತ್ತು. ಇದೇ ರೀತಿಯಾಗಿ ಬೇರೆ ಕ್ಷೇತ್ರಗಳಲ್ಲೂ ಆಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ನಿರ್ದಿಷ್ಟವಾಗಿ ಇದೇ ಕ್ಷೇತ್ರ ಅನ್ನೋದನ್ನ ರಾಹುಲ್ ಗಾಂಧಿ ಅವರಾಗ್ಲಿ ಅಥವಾ ಮುಖ್ಯಮಂತ್ರಿ ಆಗ್ಲಿ ಇಲ್ಲಿ ತನಕ ಸ್ಪಷ್ಟಪಡಿಸಿಲ್ಲ. ಆದ್ರೆ ಒಂದು ಕ್ಷೇತ್ರದನ್ನ ನಾವು ಅಧ್ಯಯನ ಮಾಡಿದೀವಿ ಕೂಲಂಕುಷವಾಗಿ, ಆ ಕ್ಷೇತ್ರದಲ್ಲಿ ಗೋಲ್ಮಾಲ್ ಆಗಿರೋದು ನಿಜ ಅನ್ನೋದು ಅವರ ಅಭಿಪ್ರಾಯ ಮತ್ತು ಖಚಿತ ವಿಶ್ವಾಸ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನ ಹೇಗೆ ಮುಂದಿಡ್ತಾರೆ ದಾಖಲೆಗಳನ್ನ ಮತ್ತೆ ಅದನ್ನ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗತ್ತಾ, ನ್ಯಾಯಾಲಯದ ಮೆಟ್ಟಿಲನ್ನ ಏರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದರ ಜೊತೆಯಲ್ಲಿನೇ ಬಿಹಾರದಲ್ಲೂ ಈ ತರದ ಪ್ರಕರಣ ಆಗ್ತಾ ಇದೆ. ಬಿಹಾರದಲ್ಲಿ ಸಿರ್ ಅಂತ ಮಾಡ್ತಾ ಇದ್ದಾರೆ, ಅಂದ್ರೆ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಮಾಡ್ತಿದ್ದಾರೆ 1 ತಿಂಗಳ ಅವಧಿಯಲ್ಲಿ. ಬಹಳ ಕಾಕತಾಳೀಯ. ಇದ್ರ ಬಗ್ಗೆ ನಿನ್ನೆಯೂ ಕೂಡ ನಾನು ಮಾತಾಡಿದ್ದೆ. 52 ಲಕ್ಷ ಮತದಾರರು ಅಕ್ರಮವಾಗಿದ್ದಾರೆ, ಬೋಗಸ್ ಮತದಾರರು ಅನ್ನೋ ಹೊತ್ತಿಗೆ 6 ತಿಂಗಳ 1 ವರ್ಷದ ಹಿಂದೆ ಅವರು ಲೋಕಸಭೆ ಚುನಾವಣೆಗೆ ಮತ ಹಾಕಿದಾರಲ್ಲ, ಅವಾಗ ಅವ್ರು ಬೋಗಸ್ ಆಗಿರ್ಲಿಲ್ವಾ? ಆ ಚುನಾವಣೆಯನ್ನ ರದ್ದು ಮಾಡ್ತೀರಾ? ಅವರ ಸಂಸದ ಸ್ಥಾನವನ್ನ ಅಸಿಂಧು ಅಂತ ಘೋಷಣೆ ಮಾಡ್ತೀರಾ? ಈ ಪ್ರಶ್ನೆಗಳು ಬರುತ್ತೆ. ತರಾತುರಿಯಲ್ಲಿ 1 ತಿಂಗಳ ಅವಧಿಯಲ್ಲಿ ಇಷ್ಟು ಶೀಘ್ರವಾಗಿ ನೀವು ಮತ್ತು ನೀವೇ ಕೊಟ್ಟಿರುವಂತ ದಾಖಲೆಗಳನ್ನ ಮತ್ತು
ಈ ದೇಶದಲ್ಲಿ ಒಂದು ಸಾಮಾನ್ಯವಾಗಿರುವಂತ ಒಂದು ಐಡೆಂಟಿಟಿ ಕಾರ್ಡ್ ಅಂತ ನೀವು ಬಳಸ್ತೀರಿ, ಆಧಾರ್ ಇಲ್ಲ, ಅಥವಾ ನೀವೇ ಕೊಟ್ಟಿರೋ ವೋಟರ್ ಐಡಿ ಕೂಡ ಅದು ಸಿಂಧು ಅಲ್ಲ ಅಂತ ಹೇಳ್ತೀರಾ, ರೇಷನ್ ಕಾರ್ಡ್ ಸಿಂಧು ಅಲ್ಲ, ಇದು ಯಾವುದೂ ಇಲ್ಲದೆ ನೀವು ಅವರ ಜನನ ಪ್ರಮಾಣ ಪತ್ರ ಅಥವಾ ಇನ್ನಿತರೆ ದಾಖಲೆಗಳನ್ನ ಕೊಡಿ ಅಂತ ಅಂದ್ರೆ ಕೆಲವ್ರ ಹತ್ರ ಇಲ್ಲ. ನ್ಯಾಯಾಧೀಶರೇ ಈ ವಿಚಾರಣೆಯನ್ನ ನಡೆಸೋ ಸಂದರ್ಭದಲ್ಲಿ ADR ಈ ಕುರಿತಂತೆ ಸುಪ್ರೀಂ ಕೋರ್ಟ್ ಹೋಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಕೇಳಿದ್ರು, ನಮ್ಮ ಹತ್ರ ಇಲ್ಲ, ನೀವು ಕೇಳ್ತಿರುವಂತ ದಾಖಲೆಗಳನ್ನ ಈಗ ಸಾಬೀತು ಮಾಡಿ ಅಥವಾ ನೀವು ಅದನ್ನ ಮುಂದಿಡಿ ಅಂತಂದ್ರೆ ನಮ್ಮ ಹತ್ರನೇ ಇಲ್ಲ. ಹಾಗಿರುವಾಗ ಅವ್ರು ಎಲ್ಲಿ ಇಟ್ಕೊಂತಾರೆ? ಅತ್ಯಂತ ಬಡವರು, ಕಡುಬಡವರು, ದುರ್ಬಲರು, ಒಂದ್ ತಲೆ ಮೇಲೆ ಸೂರೆ ಇಲ್ದವರು ಅಥವಾ ಯಾವುದೋ ರೀತಿಯಲ್ಲಿ ಪ್ರಕೃತಿ ವಿಕೋಪಕ್ಕೆ ಒಳಗಾದವರು, ಅದರಿಂದ ಬಳಲ್ದವರು ಹೇಗ್ ತಮ್ಮ ದಾಖಲಾತಿಗಳನ್ನ ಉಳಿಸ್ಕೊಳ್ಳೋಕ್ ಸಾಧ್ಯ ಆಗತ್ತೆ? ನೀವು ಒಂದು 5 ವರ್ಷದ ಕೆಳಗೆ ಓದಿರೋ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿ ಇಟ್ಕೊಳ್ಳೋಕ್ ಆಗೋದಿಲ್ಲ. ಆ ತರದ ಪರಿಸ್ಥಿತಿ ಇದೆ. ಹೀಗಿರೋ ಸಂದರ್ಭದಲ್ಲಿ ಈ ತರದ ದಾಖಲಾತಿಯನ್ನ ಕೊಡಿ ಅಂತ ಕೇಳೋದು ಎಷ್ಟು ಸರಿ ಅಂತ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗ ಕೇಳ್ತು. ಆದ್ರೆ ಸಿಂಧುತ್ವವನ್ನ ನೀವು ತೋರ್ಸೋದಕ್ಕೆ ನಮ್ಗೆ ಅಂದ್ರೆ ಪೌರತ್ವ ಮತ್ತು ಸಿಂಧುತ್ವವನ್ನು ತೋರ್ಸೋದಕ್ಕೆ ಇದು ಬೇಕು, ಈ ತರ ದಾಖಲೆನೇ ಬೇಕು ಅನ್ನೋದು ಚುನಾವಣಾ ಆಯೋಗದ ವಾದ ಆಗಿದೆ. ಅಂದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ? ನೀವು ಚುನಾವಣಾ ಪಟ್ಟಿಯನ್ನ ಪರಿಷ್ಕರಿಸ್ತಾ ಇದ್ದೀರೋ ಅಥವಾ ನೀವು ಪೌರತ್ವವನ್ನ ಸಾಬೀತು ಮಾಡಿ ಅಂತ ಕೇಳ್ತಿದ್ದೀರೋ ಅನ್ನೋದು ಪ್ರಶ್ನೆ ಆಗತ್ತೆ. ಅದೇ ಕಾರಣಕ್ಕಾಗಿನೇ ತೇಜಸ್ವಿ ಯಾದವ್, ನೀವು ಮೊದಲೇ ಒಂದು ಪ್ರೀ ಪ್ಲಾನ್ಡ್ ಆಗಿ ನೀವಿಬ್ರು ಜುಗಲ್ಬಂದಿ ಮಾಡ್ಕೊಂಡು ಚುನಾವಣೆ ಗೆಲ್ತೀವಿ ಅಂತ ಹೊರಟಿರುವಾಗ ನಾವಿಲ್ಲಿ ಸ್ಪರ್ಧೆ ಮಾಡಿ ಏನು ಉಪಯೋಗ? ನಮ್ಮೆಲ್ಲ ಶ್ರಮವನ್ನ ಹಾಕಿ ನೀವು ಇಡೀ ಪ್ರಜಾತಂತ್ರವನ್ನೇ ಬುಡಮೇಲು ಮಾಡೋ ರೀತಿಯಲ್ಲಿ ಮತದಾನವನ್ನ ಮತ್ತು ಚುನಾವಣಾ ವ್ಯವಸ್ಥೆಯನ್ನೇ ನೀವು ಕದ್ದು ಅಧಿಕಾರಕ್ಕೆ ಬರೋ ಪ್ರಯತ್ನ ಮಾಡ್ತಿದ್ರೆ ಅದ್ರಲ್ಲಿ ನಾವ್ಯಾಕೆ ಭಾಗಿಯಾಗ್ಬೇಕು? ಆ ಕಾರಣಕ್ಕಾಗಿನೇ ಮತದಾನವನ್ನೇ ಬಹಿಷ್ಕರಿಸೋ ಮಟ್ಟಿಗೆ ನಾವು ತೀರ್ಮಾನ ತಗೊಂಡ್ರು ಕೂಡ ಅಚ್ಚರಿ ಇಲ್ಲ. ಇದರ ಕುರಿತಾಗಿ ನಾವು ನಮ್ಮ ಮಿತ್ರ ಪಕ್ಷಗಳ ಜೊತೆ ಮಾತಾಡ್ತೀವಿ ಅಂತ ತೇಜಸ್ವಿ ಯಾದವ್ ಹೇಳ್ತಿದ್ದಾರೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರೀತಿ ಆಗ್ಬಾರ್ದು. ಯಾಕೆಂದ್ರೆ ಚುನಾವಣೆಯಿಂದ ಹಿಂದೆ ಸರಿಯೋದು ಅಥವಾ ಬಹಿಷ್ಕಾರ ಮಾಡೋದು ಪ್ರಜಾತಂತ್ರ ವ್ಯವಸ್ಥೆಯನ್ನ ಉಳಿಸುವಂತ ಮಾರ್ಗ ಅಲ್ಲ. ಆದ್ರೆ ಉಳಿಸುವ ಮಾರ್ಗ ಏಕೈಕವಾಗಿ ಮಾಡಬೇಕಾಗಿರೋದು ನಿಷ್ಪಕ್ಷ ಮತ್ತು ಪಾರದರ್ಶಕ ಚುನಾವಣೆಯನ್ನ ನಡೆಸಬೇಕು ಅಂತ ಜವಾಬ್ದಾರಿಯನ್ನ ಹೊತ್ತಿರೋ ಚುನಾವಣಾ ಆಯೋಗ. ಅದು ಕೇಂದ್ರದ ಕೈಗೊಂಬೆ ಆಗಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ವರ್ತಿಸೋ ಹಾಗಿರ್ಬಾರ್ದು. ಅಥವಾ ಆ ತರದ ಅನುಮಾನಗಳು ವ್ಯಕ್ತ ಆದ ಸಂದರ್ಭದಲ್ಲಿ ಆ ಅನುಮಾನವನ್ನ ಬಗೆಹರಿಸುವಂತ ಕೆಲಸ ಆದ್ಯ ಕರ್ತವ್ಯ ಕೂಡ ಅದಾಗಿದೆ. ಅದು ಮಾಡ್ಬೇಕು. ಆದ್ರೆ ಅದು ಮಾಡ್ತಾ ಇಲ್ಲ, ಉತ್ತರದಿಂದ ಓಡ್ ಹೋಗ್ತಾ ಇದೆ ಮತ್ತು ವಿಪಕ್ಷಗಳು ಕೇಳ್ತಿರೋ ಪ್ರಶ್ನೆಗಳಿಗೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ರೀತಿಯ ಸರಿಯಾದ ಉತ್ತರವನ್ನ ಕೊಟ್ಟಿಲ್ಲ. ಹಾಗಾಗಿ ಇದು ಅನುಮಾನಗಳನ್ನ ಮೂಡಿಸಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರೀಗ ಹೇಳಿಕೆ ಕೊಟ್ಟಿರೋದ್ರಿಂದ ಎಲ್ಲರಲ್ಲೂ ಒಂದು ಅನುಮಾನ ಮತ್ತು ಕುತೂಹಲ ಇದೆ. ಆ ಲೋಕಸಭಾ ಕ್ಷೇತ್ರ ಯಾವುದು, ರಾಹುಲ್ ಗಾಂಧಿ ಅವರು ಹೇಳ್ತಿರೋದು ನಿಜಾನ ಅನ್ನೋದು, ಅದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕಿದೆ.